ಮಾಡಿಸ್ಕೊಂಡ್ರು ಸರ್. 2 ಸಲ ಮಾಡಿಸ್ಕೊಂಡ್ರು. ಯಾರು ಬರ್ಸ್ಕೊಂಡು? 2 ಸಾರಿ ಮಾಡಿಸ್ಕೊಂಡ್ರು. 2 ಸಲ ಮಾಡಿಸ್ಕೊಂಡ್ರು ಸರ್. ಯಾರು ಬರ್ಸ್ಕೊಂಡಿದ್ದು? ಇನ್ಸ್ಪೆಕ್ಟರ್ ಬರ್ಸ್ಕೊಂಡ್ರು ಸರ್. ಸೈನ್ ಮಾಡು ಅಂತ ಮಾತ್ರ ಹಾಕಿಸ್ಕೊಂಡ್ರು ಸರ್. ಹೊರಗಡೆ ಒಂದ್ಸಲ ಮಾಡಿಸ್ಕೊಂಡ್ರು, ಒಳಗಡೆ ಒಂದ್ಸಲ ಮಾಡಿಸ್ಕೊಂಡ್ರು ಸರ್. ಓದಿ ಹೇಳಿರ್ತಾರೆ ನಿಮಗೆ? ನನಗೆ ಓದ್ನಿಲ್ಲ ಸರ್. ನನಗೆ ಓದಕ್ಕೆ ಬರೋಕ್ಕಿಲ್ಲ ಸರ್. ನಾನು ಅಲ್ಲಲ್ಲ, ಅವರು ಓದಿ ಹೇಳಿ. ಅವರು ಓದ್ನಿಲ್ಲ ಸರ್. ಓದಲಿಲ್ಲ ನೀವು? ಓದ್ನಿಲ್ಲ ಸರ್. ನಾನು ಇದೇ ಸರ್ ಹೇಳ್ತಿರೋದು. ಅವತ್ತು ನನಗೆ ಆಗಿರೋದೇ ಅದೇ ಸರ್. ಅವತ್ತು ಅದೇ ಸರ್ ನಾನು ಹೇಳಿ. ಅಂದರೆ ಅದು ಒಂದು ನಿಮಿಷ ಇರಪ್ಪ. ಹಲೋ, ಸೆಕೆಂಡ್. ಎಷ್ಟು ವರ್ಷದಿಂದ ನಡೀತಾ ಇತ್ತು ಗಲಾಟೆ ಸರ್? ಅವಾಗ ಆಲೆ ನಾವು ಜಮೀನು ಅಲ್ಲಿ ಒಂದು 2-3 ಸಲ ಸರ್ ಆಲೆ ರಾಗಿ ಹೋಗಿಲ್ಲ. ಒಂದು 2 ವರ್ಷ ಬೆಳೆದಿದೆ ಸರ್. ಇಲ್ಲಿಂದ ಅಲ್ಲಿಗೆ ಎತ್ತಾಕೊಳ್ಳೋರು ಸರ್. 3 ತವ ಆಗ್ತದೆ ಸರ್. ಉಳ್ಮೆ ದಿನ ಎತ್ಕೊಂಡಿಲ್ಲ, ಎದ್ರುಕೊಂಡಿಲ್ಲ ಸರ್. ನನ್ನ ಗಂಡಂಗೆ ಎದ್ರಿಸಿದ್ರು. ಜಮೀನು ಯಾರ ಹೆಸರಲ್ಲಿದೆ? ನಮ್ಮ ಅತ್ತೆ ಹೆಸರಲ್ಲಿ ಐತಿ ಸರ್. ಅವ್ರ ಹೆಸರೇನು? ದೇವ ನಡೀತಿತ್ತು ನಮಗೆ. ಅವ್ರಿಗೆ ಅದೇ ಉಳ್ಮೆ ದೇಕಿದೆ. ನಮ್ಮ ಜಮೀನೆಲ್ಲ ಹಾಕೊಂಡು ಎತ್ಕೊಳ್ಳಿ ಅಂತ 2 ಸಲ ಹೇಳ್ದೆ. ಇಲ್ಲಿಂದ ಅಲ್ಲಿ ಕಿತ್ತಾಕೋದು ಅಂತ 2 ಸಲ ಹಾಕಿದ್ರು. 3ನೇ ಸಲ ನೈಟಲ್ಲೇ 4 ಜನ ಕರ್ಕೊಂಡೋಗಿ ಹಾಕ್ಸಿದ್ರು ಸರ್. ನೈಟ್ ಹಾಕ್ಸಿದ್ಮೇಲೆ ಈ ಸಲ ಜಮೀನು ಮಟ್ಟ ಹೊಡಿಸ್ತೀವಿ, ಎತ್ಕೊಳ್ಳಿ ಹುಲ್ಲ ಅಂತ ಹೇಳಿಕ್ಕೆ ಸರ್. ನಾನು ಎತ್ಕೊಳ್ಳೋಕ್ಕಿಲ್ಲ, ನಾನು ಮಂಡ್ಯ ಜಿಲ್ಲೆಗೆಲ್ಲ ಹೋಗಿದ್ದೀನಿ, ನಾನು ಏನು ಮಾಡೋಕ್ಕಾಗಿಲ್ಲ ಅಂತ ನಮ್ಮ ಯಜಮಾನ್ರಿಗೆ ಎದುರಿಸಿದ್ರು ಸರ್. ಅದಕ್ಕೆ 6ನೇ ಬೆಳಿಗ್ಗೆ ಎದ್ರುಕೊಂಡು ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಿದ್ರು. ನಾ ಕೆಲಸಕ್ಕೆ ಹೋದೆ ಸರ್. ನಾನು ಕೆಲ್ಸಕ್ಕೆ ಹೋಗಿದ್ದೆ. ನಾನು ಇವತ್ತು ಈಟಾಚಿ ಬರ್ತದೆ, ಕೆಲಸಕ್ಕೆ ಹೋಗಬೇಡ, ನಾನು ಹೊಲ್ದ ಹತ್ರ ನಿಂತ್ಕೊಂಡು ಕೆಲಸ ಮಾಡ್ಸೋಣ ಅಂತ ಹೇಳಿದ್ರು ಸರ್. ನಾನು ಶುಕ್ರವಾರ ರಜೆ ಹಾಕಿದೆ ಸರ್. ಅವತ್ತು ಶುಕ್ರವಾರ ಸರ್ ನಾನು ಕೊಟ್ಟರು ಜಗಳಕ್ಕೆ ಬಂದರು ಸರ್. ನಾನು ಏನೋರು ಸರ್ ಜಗಳಕ್ಕೆ ಬಂದರು ನಮ್ಮ ಹೊಲ್ದ ಹತ್ರ. ಜಗಳಕ್ಕೆ ಬಂದ ಮೇಲೆ ನಾವು ಹುಲ್ಲು ಎತ್ಕೊಳ್ಳಿ, ನಮ್ಮ ಜಾಗದಲ್ಲಿ ಯಾಕೆ ಹಾಕಿದ್ರಿ, ನಾವು ಮಟ್ಟ ಹೊಡ್ಸ್ಕೊಬತ್ತಲ್ಲೂರ ಕೆಳಗಡೆಯಿಂದ ಎತ್ಕೊಳ್ಳೋದಕ್ಕೆ ನನಗೆ 2 ಕುಂಟೆ ಬರಬೇಕು, ನಾನು ಎತ್ಕೊಳ್ಳೋಕ್ಕಿಲ್ಲ, ನಾನು ಯಾರಿಗೂ ಎದುರು ಕೊಡೋಕ್ಕಿಲ್ಲ, ನಿಮ್ಮಿಬ್ಬರನ್ನೂ ಪೆಟ್ರೋಲ್ ಹಾಕಿ ಸುಡ್ತೀನಿ ಅಂತ ಮಾತ್ರ ಅಂದರು ಸರ್. ನಮ್ಮಿಬ್ಬರನ್ನೂ ನನ್ನ ಗಂಡ ಹೇಳ್ತಾರೆ, ಇಬ್ಬರನ್ನೂ ಅಂದರು ಸರ್. ಅಂದರು ಸರ್. ಕೃಷ್ಣೇಗೌಡ ಇಟಾಚಿ ಕೆಲಸ ಮಾಡ್ದು. ಇಟಾಚಿನ ಅವತ್ತು ಬರಲಿಲ್ಲ ಸರ್. ಶುಕ್ರವಾರ ದಿವಸ ಅವ್ರು ಹೆಂಗ್ತಿರ್ನ ಅದೇನೋ ಬೈಕಲ್ಲಿ ಬಿದ್ದವ್ರು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಶುಕ್ರವಾರದ ಹೊಲ್ದ ಹತ್ರ 12 ಗಂಟೆ 11:30 ಆದರೂ ಹೊಲ್ದ ಹತ್ರ ಇದ್ಬಿಟ್ಟು ಬಂದೆ ಸರ್. ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ನೀನು ಅಂತ ಹೇಳಿದ್ರು ಸರ್. ನಮ್ಮ ಅಕ್ಕ ಗಾರ್ಮೆಂಟ್ಸು. ನಾನು ಅವಾಗ ಊಟ ತಗೊಬಾರ್ದು, ಊಟನ ಇಟಾಚಿ ಬಂದೈತೆ ಕೆಲಸ ಮಾಡಿಸ್ತಿದ್ದೀನಿ ಅಂತ ಹೇಳಿದ್ರು ಸರ್. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಲಕ್ಷ್ಮಿ ಸರ್. ನೀವು ಗಾರ್ಮೆಂಟ್ ಕೆಲಸ ಮಾಡ್ತೀರಾ? ಗಾರ್ಮೆಂಟ್ಸ್ಗೆ ಹೋಗಿ ಇವಾಗ ಸೇರ್ತೀನಿ. ಇಲ್ಲಿ ಜಾಕಿ ಗಾರ್ಮೆಂಟ್ಸ್ ಅಂತ ಇದೆ ಸರ್ ನಮ್ಮ ತಾಲೂಕಲ್ಲಿ, ಅಲ್ಲಿ ಕೆಲಸ ಮಾಡ್ತಾರೆ ಸರ್. 2 ಊಟ ಬಂದು ಸರ್ ಸರ್ಕಲಲ್ಲೇ ತಗೊಂಡು ಸರ್. ಸರ್ಕಲ್ ತಗೊಂಡು ಬಂದು ಅಲ್ಲೇ ಇಲ್ಲಿ ಉರಿತಿರೋದಂತ ಆಗ ಸರ್ ನಾನು ನೋಡೋದು. ಅವಾಗ ಅವ್ರು ಯಾರು ಇರಲಿಲ್ವಾ? ಅವ್ರು ಯಾರು ಇತ್ತು ಸರ್. ಇಟಾಚಿ ಕೆಳಗಡೆ ಇತ್ತು, ಕೆಲಸ ಮಾಡ್ತಿದ್ರು ಸರ್. ಇಟಾಚಿ ಹತ್ರಕ್ಕೆ ನಾನು ಹೋಗಿದ್ದೆ ಸರ್. ಇಟಾಚಿಯಲ್ಲಿ ಜನ ಇದ್ರ? ಇಟಾಚಿಯರ ಅಣ್ಣ ಡ್ರೈವರ್ ಒಬ್ರು ಇದ್ರು ಸರ್. ಆವಾಗ ನಾನು ಇಟಾಚಿ ಹತ್ರಕ್ಕೆ ಹೋಗಿಲ್ಲೂ ಇಲ್ವಲ್ಲ ಅಂದ್ಬಿಟ್ಟು ನಾನು ಡ್ರೈವರ್ ಯಾರು ಬೇರೆಯವ್ರಿಗೆ ಗೊತ್ತಿಲ್ಲ ಸರ್. ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಸರ್. JCP ಇಟಾಚಿ ಎಲ್ಲ ಅಲ್ಲಿ ಮನೆ ಮುಂದ್ಗಡೆ ಹೌದು ಸರ್. ಮಳೆ ಬರೋ ಟೈಮ್ ಇದು ಉರಿತಾ ಇತ್ತಾ? ಉರಿತಿತ್ತು ಅಲೆ ಸರ್, ಉರಿತಿತ್ತು ಅಲೆ. ಬಟ್ ನಿಮ್ಗೆ ಗೊತ್ತಿಲ್ಲ ಅಲ್ಲಿ ಏನು ಆಗಿದೆ ಅಂತ? ಆಗ ಓಡಾಗಿದ್ದು ಏನು ಹಿಂಗೆ ಉರಿತಾ ಇದಲ್ಲ ಅಂತ ಸರ್. ನಾನು ಭಯ ಬಡಿಸಿದ ಆಲೆ ನಮ್ಮನೆ ಮೊದಲು ಆಲೆ ಪೊಲ್ಯೂಷನ್ ಕಂಪ್ಲೇಂಟ್ ಕೊಟ್ಟಿರು ಸರ್ ನಮ್ಮ. ಅವಾಗ ಇದೇನಪ್ಪ ಹಿಂಗೆ ಉರಿತಾ ಇದೆ ಅಂತ ಹೋಗೋಷ್ಟೊಳಗೆ ಆಲೆ ಸರ್ ಎಲ್ಲ ಬೆಂದಾಗಿತ್ತು ಸರ್. ಮನೆ ಯಾರ್ದಮ್ಮ? ಅವನಿಲ್ಲ ಸರ್, ಅವ್ರು ಚಿಕ್ಕಪ್ಪರದು ಸರ್. ಆರೋಪಿ ಚಿಕ್ಕಪ್ಪಂದು ಸರ್ ಮನೆ. ಮನೆ ಕಟ್ಟಿದ್ದಾರೆ ಅವರು ಸರ್. ಜಮೀನು ಅವ್ರದ್ದು? ಅದೇನೋ ಗೊತ್ತು. ಅಂದ್ರೆ ಬರ್ನ ಬಂದ್ ಮಾಡಿದ್ವು ಸರ್. ಈ ಜಾಗ ಯಾರ್ದು? ಆಸ್ ಪರ್ ದಿ ರೆಕಾರ್ಡ್ ಯಾರ್ದಿತ್ತು? ಹುಲ್ಲು ಅನಿಲ್ ಕುಮಾರ್ ಅನ್ನೋರು. ಅವ್ರು ಯಾಕೆ ಹಾಕಿದ್ರು? ಒಂದು ಖಾಲಿ ಜಾಗ ಇದೆ ಅಂತ ಅಥವಾ ಅವ್ರದ್ದೇನೋ ಡಿಸ್ಪ್ಯೂಟ್ ಇದೆ.
ಯಾರ್ದು ಡಿಸ್ಪೋಸ್ ಅದೇ ಅನಿಲ್ ಕುಮಾರ್ದು. ಕೊಟ್ಟಿದ್ದಾರೆ. ಹೌದು ಸರ್. 16 ಕಂಪ್ಲೇಂಟ್ ಆಗಿದೆ, 17ಕ್ಕೆ ಇನ್ಸಿಡೆಂಟ್ ಆಗಿದೆ. ಇದು 16ಕ್ಕೆ ಕೊಟ್ಟಿರೋ ಕಂಪ್ಲೇಂಟ್ ಜಯಕುಮಾರ್, 17ಕ್ಕೆ FIR ಮಾಡಿರೋದು. FIR ಅಲ್ಲಿ ಅವನ ಹೆಂಡತಿ ಕಡೆಯಿಂದ ಆತ್ಮಹತ್ಯೆ ಬರ್ಸ್ಕೊಂಡಿದ್ದ. ಎಲ್ಲ ಬೇಡಿ. ಅವನಿಗೆ ಎಷ್ಟು ವಯಸ್ಸು? 6 ವರ್ಷ ಸರ್. ಹಿರಿಯರು. 2 ವರ್ಷ. 2 ವರ್ಷ. ಅವ್ರ ಫೋಟೋ ಇಲ್ವಾ? ಎಷ್ಟು ವಯಸ್ಸಿಗೆ? 46 ವರ್ಷ. 46 ಆಗಿದೆ ಸರ್. 46 76 ಎಲ್ಲ ಹಿಂಗೆ ಇದ್ದು ಡೌನು ರೀಸೆಂಟಾಗಿ ಇದೆ. ಎಲ್ಲಿ ಆಮೇಲೆ ಹಾಕ್ತಾರೆ? ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ತಕ್ಷಣ ಅದನ್ನೆಲ್ಲ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೋ ಅವರನ್ನು ಕಠಿಣ ಕ್ರಮ ಆಗಲೇಬೇಕು. ಇನ್ನು ಉಳಿದಿದ್ದನ್ನು ಇವ್ರಿಗೆ ಏನೇನು ರಕ್ಷಣೆ ಕೊಡಬೇಕು ಹೇಳಿದಾರಲ್ಲ, ಅವ್ರನ್ನ ಸುಟ್ಟಾಗಿದೆ. ಇವಾಗ ಇನ್ನೊಬ್ಬರೇ ಬಾಕಿ ಇರೋದು. ಪೊಲೀಸ್ನವ್ರ ಮುಂದೆ ಪರಿಪರಿಯಾಗಿ ಅಯ್ಯಮ್ಮ ಹೇಳಿದ್ದಾರೆ, ಹೌದು ಸರ್ ಹಿಂಗೆ ಆಗಿದೆ, ಅವ್ರು ಸುಟ್ಟಿದ್ದಾರೆ ಅಂತ. ನೀನೇನಮ್ಮ ನೋಡಿದೆ? ನಿಮಗೇನು ಕೆಲಸ ಇದೆ ಅದರಲ್ಲಿ? ಹೇಳಿದ್ದನ್ನು ನೀವು ತಗೊಳ್ಬೇಕು. ನೀವೇ ತೀರ್ಚಿ ಕಂಪ್ಲೇಂಟನ್ನು ನೀವೇ ಬರೆಸ್ಕೊಂಡು ಅಡ್ವೊಕೇಟ್ ಅವರು ಬಂದಾಗ ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಇವ್ರನ್ನ ಭೇಟಿ ಮಾಡಲಿಕ್ಕೂ ಬಿಡದೆ, ಅವ್ರ ಕಂಪ್ಲೇಂಟ್ ತೆಗೆದುಕೊಳ್ಳದೆ ಇವರು ಬರೆಸಿ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಇವ್ರ ಹತ್ರ ಓದಿನೂ ಹೇಳಿಲ್ಲ, ಏನಿಲ್ಲ. ಇಟ್ ಈಸ್ ಅ ಮಿಸ್ಟೇಕ್ ಆಫ್ ದಿ ಗೌರ್ಮೆಂಟ್. ನಾವು ಈ ಪ್ರಾಣಹಾನಿಗೆ ಸರ್ಕಾರ ಹೊಣೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು ಇದನ್ನು ತೀವ್ರವಾಗಿ ಪರಿಗಣಿಸಬೇಕು. ಇಲ್ಲ ಅಂತಂದರೆ ಇದು ದೊಡ್ಡ ಒಂದು ಹೋರಾಟವನ್ನು ನಾವು, ಮತ್ತು ನಮ್ಮ ಮಹೇಶ್ ಅವರು ಬಂದಿದ್ದಾರೆ, ಎಕ್ಸ್ ಮಿನಿಸ್ಟ್ರು, ಮತ್ತೊಬ್ಬ ಎಕ್ಸ್ ಮಿನಿಸ್ಟ್ರು ನಮ್ಮ ನಾರಾಯಣಗೌಡರಿದ್ದಾರೆ, ನಮ್ಮ ಡಾಕ್ಟರ್ ನಮ್ಮ BJP ಪ್ರೆಸಿಡೆಂಟರು, ಇನ್ನೂ ಅನೇಕ ಮುಖಂಡರುಗಳೆಲ್ಲ ಬಂದಿದ್ದೇವೆ. ಇದನ್ನು ನಾವು ತೀವ್ರ ರೀತಿಯಲ್ಲಿ ಖಂಡಿಸ್ತೇವೆ ಮತ್ತು ಸರ್ಕಾರದ ವಿರುದ್ಧವಾಗಿ ಇದನ್ನು ಪರಿಹಾರ ಸರಿ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಲ್ಯಾಂಡ್ ಆರ್ಡರ್